ನನ್ನ ಸಾಯಂಕಾಲದ ನಮಸ್ಕಾರಗಳು. ಈಗ ಲೈವ್ ಬರಲು ಕಾರಣ ಏನಪ್ಪಾ ಅಂತಂದ್ರ ಇವತ್ತು ಏನು ನಾಳೆ ದಿನ ಮೊನ್ನೆ ಆಗಿರ್ತಕ್ಕಂಥ ಒಂದು ಘಟನೆ ಕುರಿತು ನಮ್ಮ ರೈತ ಸಂಘದ ನಾಯಕರಾಗಿದ್ದ ಕರಣಗೌಡರ ಪಾಟೀಲ್ ಮೇಲೆ ಅವರ ಹಿರಿಯರ ಮೇಲೆ ಒಂದೇನು ತಹಶೀಲ್ದಾರ್ ಅವರ ಕೇಸನ್ನು ಹಾಕಿದ್ರು. ಆ ಕೇಸ ಆ ಕಾರಣಕ್ಕಾಗಿ ರೈತರ ಮೇಲೆ ಕೇಸ್ ಹಾಕಿದ ಕಾರಣಕ್ಕಾಗಿ ನಾಳೆ ದಿನ ನಾವೆಲ್ಲ ಕೂಡ ಪ್ರತಿಭಟನೆಯನ್ನ ಬೃಹತ್ ಸುಮಾರು ಒಂದು 10-20 ಜನ ಸೇರಿ, ಯಾಕಂದ್ರೆ ರೈತರ ಮೇಲೆ ಯಾಕ ಕೇಸ್ ಹಾಕಿರು ಅನ್ನುವಂತ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಅವ್ರ ಆಗಿರ್ತಕ್ಕಂಥ ಹಿಂದಿನ ಘಟನೆಯಲ್ಲಿ ಅವರೇನ ಒಂದು ಅವೇಳನಾಗಿ ಮಾತಾಡಿದ್ರು, ಅದ್ರ ಬದಲು ನಾವು ಕೂಡ ವಿಷಾದ ವ್ಯಕ್ತಪಡಿಸಿದ್ದೀವಿ. ಆದರೂ ಕೂಡ ಅದನ್ನ FIR ಮಾಡಿದ ಕಾರಣಕ್ಕಾಗಿ ಇವತ್ತೆಲ್ಲರೂ ಕೂಡ ನಾವು ಒಕ್ಕಟ್ಟಾಗಿ ಹೋರಾಟನ ಮಾಡಬೇಕು ಅನ್ನುವಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಸುಮಾರು ಒಂದು 20,000 ಜನ ಸೇರ್ಬೇಕಂತೇಳಿ ನಿರ್ಣಯ ಆಗಿತ್ತು. ಈಗ ಅಧಿಕಾರಿಗಳು ನಾವು ಆ ಕೇಸನ್ನು ವಾಪಸ್ ಬಿಡ್ತೀವಿ ಅಂತೇಳಿ ವಿಡಿಯೋ ಮುಖಾಂತರ ಹೇಳಿ ಇವತ್ತ ಆ ಚಳವಳಿಯನ್ನು ವಾಪಸ್ ಬಿಡಬೇಕಂತೇಳಿ ಅಲ್ಲಿರ್ತಕ್ಕಂಥ ನಮ್ಮ ಮಲ್ಲಪ್ಪನ ಅಂಗಡಿ ಇರ್ಬೋದು, ಶಿರ್ಸೈಲ, ಪ್ರಸನ್ನ, ಹೀಗೆ ಹಲವಾರು ರಮೇಶ್, ಈಗ ಹಲವಾರು ನಮ್ಮ ಮುಖಂಡರೆಲ್ಲ ಕೂಡ ಸೇರಿ ಅದನ್ನ ಅವರ ಹಿಂಗ ಈ ರೀತಿ ವಿಡಿಯೋ ಮಾಡಿಬಿಟ್ಟಾರು, ಅದನ್ನು ವಾಪಸ್ ಬಿಡಬೇಕು ಅನ್ನುವಂತ ಚರ್ಚೆಯನ್ನ ಇವತ್ತು ಬಂತು. ನಾವು ಕೂಡ ಯಾಕಂದ್ರೆ ಅಲ್ಲಿರ್ತಕ್ಕಂಥ ತಾಲೂಕಾ ಮತ್ತು ಆ ಭಾಗದ ಮುಖಂಡರು ಅವ್ರ ನಿರ್ಣಯ ತಗೊಂಡ್ ನಾವು ಕೂಡ ಅದನ್ನ ಗೌರವಿಸಬೇಕಾಗ್ತದೆ. ಆದರೂ ಇವತ್ತು ನಾಡಿನ ಎಲ್ಲ ನನ್ನ ಅಧಿಕಾರಿಗಳಿಗೆ ಎಚ್ಚರಿಕೆ ಮತ್ತು ವಿನಂತಿಯನ್ನು ಕೊಡ್ತಾ ಇದ್ದೀನಿ. ನಾವು ಕೂಡ ಯಾವುದೋ ಅವಹೇಳನ ಶಬ್ದ ಬೇಯಬಾರದು, ಅದನ್ನು ನಾವು ಒಪ್ಪುಗೊತ್ತು. ತಾವು ಅವಹೇಳನ ಶಬ್ದ ಬೇಯಬಾರ್ದಂಗ ತಮ್ಮ ಕಾಯಕನ್ನು ಮಾಡಬೇಕು. ಭ್ರಷ್ಟಾಚಾರಕ್ಕೆ ಮುಕ್ತ ಕಾಯಕ ಮಾಡಬೇಕಾಗಿತ್ತು. ರೈತರ ಕೆಲಸಕ್ಕಾಗಿ ಏನಾದ್ರು ತಮ್ಮ ಅಧಿಕಾರಿಗಳ ಕಡೆ ಬಂದ್ರಪ್ಪ ಅಂತಂದ್ರ ಅವ್ರನ್ನ ಗೌರವಿಸಿ ಆ ಕೆಲಸವನ್ನ ತಕ್ಷಣ ಮಾಡಿಕೊಡ್ತಕ್ಕಂಥದ್ದು ಆಗ್ಬೇಕು. ತಕ್ಷಣ ಮಾಡಿಕೊಡ್ತಕ್ಕಂಥ ಕೆಲಸ 1 ತಿಂಗಳ 2 ತಿಂಗಳ 4 ತಿಂಗಳ ಒಯ್ಬಾರದ. ಯಾಕಂದ್ರ ರೈತರಂದ್ರ ಈ ನಾಡಿನ ದೇವರುಗಳವರ ಮುಗ್ಧವಾಗಿ ದುಡಿದ ಈ ನಾಡಿಗೆ ಅನ್ನ ಹಾಕತ್ತಾರ ಪುಕ್ಕಟ್ಟ. ಅವ್ರ ಸಂಕಷ್ಟದಾಗದಾರ. ಈ ದೇಶದಾಗ ಯಾರು ಆತ್ಮಹತ್ಯೆ ಮಾಡ್ಕೋತಿಲ್ಲ. ರೈತ ದೇವರುಗಳು ಆತ್ಮಹತ್ಯೆ ಮಾಡ್ಕೋತಾವ. ಸಂಕಷ್ಟದಾಗದಾರ. ಅವ್ರ ಕೆಲಸಗಳ ನೀವು ವಿಳಂಬ ಮಾಡಿರಪ್ಪ ಅಂತಂದ್ರ ರೈತರು ಕೂಡ ನಿಮ್ಮನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸ ಆಗ್ತೈತಿ. ಇವತ್ತು ನೋಡ್ರಿ ನಮ್ಮ ಮನೆಗಳು ನೀವೇನಾದ್ರೂ ಅಧಿಕಾರಿಗಳು ಬಂದಿರಪ್ಪ ಅಂದ್ರ ನಾವು ನಿಮ್ಗೆ ಎಳ್ನೀರು ಕೊಟ್ಟು ಚಹಾ ಕೊಟ್ಟು ಗೌರವಿಸಿ ಚಲೋ ಅಂತ ಕುರ್ಚಿ ಇದ್ರ ಅದನ್ನ ದೂರ ಬಿದ್ರೆ ಒರೆಸಿ ಕೊಡ್ತಕ್ಕಂಥವ್ರು ನಾವ. ನಾಡಿನಾಗ ಈ ದೇಶದಾಗ ರೈತರಷ್ಟ ಅಧಿಕಾರಿಗಳನ್ನ ಯಾರು ಕೂಡ ಗೌರವಿಸುದಿಲ್ಲ. ಇವತ್ತು ರಾಜಕಾರಣಿಗಳು ನಿಮ್ಗೆ ಏನು ಬೇಕಾದ ಮಾತಾಡ್ತಾರ, ಕೆಟ್ಟ ಶಬ್ದನೂ ಮಾತಾಡ್ತಾರೋ, ಮುಂದೆ ಮಾತಾಡ್ತಾರ. ಅವ್ರ ಮುಂದೆ ಮಾತಾಡಿ ಅವಶ್ಯನ ಮಾಡಿ ಕೂಡ ಅವ್ರ ಕಡೆ ಬೇಸ್ಕೋತೀರಿ. ಆದ್ರೂ ಕೂಡ ಅವ್ರದೇ ಕೆಲಸ ಮಾಡ್ತೀರಿ. ನೀವು ನಿಜವಾಗಿಯೂ ನಿಮ್ಗೆ ಅಭಿಮಾನ ಬೇಕು. ನಾವು ನಿಮ್ಮ ಮೇಲೆ ಬಹಳ ಗೌರವ ಇಟ್ಟಿರ್ತಕ್ಕಂಥವ್ರು, ಎಲ್ಲ ಇಲಾಖೆ ಮೇಲೆ ನಾವು ಬಹಳ ಗೌರವವನ್ನು ಇಟ್ಕೋತಕ್ಕಂಥವ್ರು, ಬಹಳ ಗೌರವ ಕೊಡ್ತಕ್ಕಂಥವ್ರು. ಆ ಗೌರವವನ್ನ ನೀವು ಉಳಿಸ್ಕೋರಿ. ನಾವು ರೈತರು ಬೇಯಬಾರ್ದು, ಮತ್ತೊಬ್ರು ಬೇಯಬಾರ್ದು ಅಂತಂದ್ರೆ ಕೆಲಸ ಮಾಡಕ್ ಕಲೀರಿ. ನಿಮ್ಮ ಕೆಲಸ ನೀವು ಸರಿಯಾಗಿ ಟೈಮಿಂಗ್ ಆಗಿ ಮಾಡಿರಪ್ಪ ಅಂತಂದ್ರ ಮನ್ಯಾಗ ನಮ್ಮ ಕೆಲಸಗಳು ಹೆಚ್ಚಿದಾವ. ನಮ್ಮ ದನ ಕರ, ನಮ್ಮ ಹೊಲ ಮನಿ, ನಮ್ಮ ಬೆಳಿ ಬದುಕ, ನಮ್ಮ ಕುಟುಂಬಗಳು ಬೀದಿಗೆ ಬರತ್ತಾವು. ನಾವು ಒದ್ದಾಡಿ ಸಾಯ್ಬೇಕಾಗಿದ್ದೆಲ್ಲ ಕೆಲಸ ಬಗ್ಸಿ ಬಿಟ್ಟ ಹೋರಾಟ ಮಾಡ್ಬೇಕು, ರಸ್ತೆ ಒಳಗೆ ಹೋರಾಟ ಮಾಡ್ಬೇಕಂತ ಬಿಡ್ಕೊಂಡು ತಿಳ್ಕೊಂಡ್ರಿ. ಇದರ ಅವಶ್ಯಕತೆ ಇಲ್ಲ. ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಾವು ಕೂಡ ನಿಮ್ಮನ್ನ ಒಳ್ಳೆ ಕೆಲಸ ಮಾಡ್ರ ಇವತ್ತು ಹೆಗಲ ಮೇಲೆ ಹೊತ್ಕೊಂಡು ಅಡ್ಡಾಡು ಮಕ್ಕಳು ನಾವು ಗೌರವಿಸ್ತು. ತಪ್ಪು ಮಾಡಿರಪ್ಪ ಅಂತಂದ್ರ ರಿಪೇರಿ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘದ ಜವಾಬ್ದಾರಿ ಐತಿ. ನಾವು ಕೂಡ ಕೆಟ್ಟ ಶಬ್ದ ಬೇಯಿತು ಅಂತಲ್ಲ, ಕೆಟ್ಟ ಶಬ್ದವನ್ನ ನಾವೆಂದೂ ಕೂಡ ನಾವು ಮಾತಾಡಬಾರ್ದು ಅಂತ ನಮ್ಮ ರೈತರಿಗೆ ಹೇಳ್ತೀವಿ, ಎಲ್ಲರಿಗೂ ಹೇಳ್ತೀವಿ. ಆದ್ರೂ ತಾವ ನಮ್ಮ ಕಡೆ ಬೇಸ್ಕೋಬಾರ್ದಂಗ, ನಮ್ಮ ಕಡೆ ಹೇಳ್ಸ್ಕೋಬಾರ್ದಂಗ. ಯಾಕಂದ್ರೆ ನಾವ ದನ ಭೂಮಿ ಒಳಗೆ ದುಡ್ಕೋತ ನಿಮ್ಮನ್ನೆಲ್ಲ ಸಾಲಿ ಕಲಿಸಿ ನಿಮಗೆಲ್ಲ IAS KAS ಹಲವಾರು ವಿಚಾರಗಳನ್ನ ಇವತ್ತ ತಮಗ ಮನವರಿಕೆ ಮಾಡಿ ಕೊಟ್ಟಿರ್ಕೋತ ಬಂದಿರ್ತಕ್ಕಂಥವ್ರು ನಾವು. ಆ ರೀತಿ ನಾವ ಇವತ್ತ ನಿಮ್ಮನ್ನ ಎಜುಕೇಶನ್ ಮಾಡಿದ್ವು. ಯಾಕಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ರಿ ಅಂತೇಳಿ ಬಡವ್ರನ್ನ, ದೀನ್ ದಲಿತರನ್ನ, ಕಷ್ಟದಲ್ಲಿ ಇರ್ತಕ್ಕಂಥವ್ರನ್ನ ಎತ್ತಬೇಕು. ಅವ್ರ ಕಷ್ಟಕ್ಕೆ ನೀವು ಒಳ್ಳೆ ಕೆಲಸ ಮಾಡಿ ಆ ನಾಡಿಗೆ
ಆ ಜನರಿಗೆ ಒಳ್ಳೆ ಕೆಲಸ ಮಾಡಿ ರೈತರು ಬಂದ್ರಪ್ಪ ಅಂದ್ರೆ ಮೊದಲು ರೈತರು ಬಂದ್ರೆ ಗೌರವದಿಂದ ಬರೀ ತಮ್ಮ ಎದಕ್ ಬಂದಿರಿ, ನಿಮ್ಮ ಎಲ್ಲ ಕೆಲಸ ಇರ್ತಾವು, ನಿಮ್ಗೆ ಮೊದಲು ಕೆಲಸ ಮಾಡಿ ಕೊಡ್ತು, ನಾವು ತಕ್ಷಣ ನಿಮ್ಮ ಸಮಸ್ಯೆ ಬಗೆಹರಿಸ್ತು ಅಂತ ಹೇಳಿ ನೀವು ಕೆಲಸ ಮಾಡಿ ಕೊಟ್ರಪ್ಪ ಅಂದ್ರ ಸಾಹೇಬ್ರ ನಮಸ್ಕಾರ ರೀ ಅನ್ನುವಂತ ಈ ರೈತ ದೇವರುಗಳದಾವ. ದಯವಿಟ್ಟು ಎಲ್ಲಾ ಅಧಿಕಾರಿಗಳು ಕೂಡ ಇನ್ನು ಮುಂದೆ ಎಚ್ಚೊತ್ತ ಹೃದಯ ಐತಿ, ನಿಮಗೂ ಭ್ರಷ್ಟಾಚಾರಿಕೆ ಮಾಡಕ್ ಹೋಗ್ಬೇಡ್ರಿ. ಯಾರು ಕೂಡ ಅಧಿಕಾರಿಗಳು ಭ್ರಷ್ಟಾಚಾರಿಕೆ ಮಾಡಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ನಿಮ್ಗೆ ತಿಂಗಳ ಈ ಶ್ರಮದ ನಿರಂತರ ರೈತರ ಶ್ರಮದಿಂದ ಟ್ಯಾಕ್ಸ್ ಹೋಗ್ತೈತಿ. ಒಂದು ಟನ್ ಕಬ್ಬಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗ್ತೈತಿ. ನಮ್ದ 50,000 ಕೋಟಿ ರೂಪಾಯಿ ಈ ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರ ತುಂಬಿತು. ಹಲವಾರು ಬೆಳೆಗಳಿಂದ ಹಲವಾರು ಉತ್ಪಾದನೆಯಿಂದ ಈ ನಾಡಿಗೆ ಕೋಟ್ಯಾಂತರ ಉದ್ಯೋಗ ತಂದು ಕೊಟ್ಟವ್ರು ನಾವು. ನೀವು ಕೂಡ ನಮ್ಮ ರೈತರ ಮಕ್ಕಳ, ಬಡವ್ರ ಮಕ್ಕಳ, ನೀವೆಲ್ಲ ಆಫೀಸರ್ ಇದ್ರಿ, ಆದ್ರೂ ನಿಮಗೆ ಹೃದಯ ಇರಲಿ. ರೈತ ಈ ನಾಡಿನ ದೇವ್ರವ, ಅನ್ನ ಹಾಕ್ತಾನ ಪುಕ್ಕಟ, ಈ ನಾಡಿಗೆ ಬೆಳೆದ, ಅವನ ಸಂಕಷ್ಟದಾಗದನು, ಅವನ ಕಡೆ ₹1 ಹಣ ತಗೋಬಾರದು. ಅವ್ನು ಬಂದು ಬಿಡದ ಗೌರವಿಸಿ ಅವ್ನ ಕೆಲಸ ಮಾಡಿಕೊಟ್ರ ಯಾರು ಕೂಡ ಅಧಿಕಾರಿಗಳು ನಮ್ಮ ಬದಲ ಮಾತಾಡಂಗಿಲ್ಲ, ಯಾರು ನಮ್ಮ ರೈತರು ಯಾರು ಮಾತಾಡಂಗಿಲ್ಲ. ತೆಪ್ಪರ ಮಾತಾಡ್ತಕ್ಕಂಥ ಸಂದರ್ಭ ಅನಿವಾರ್ಯ ಆಗ್ತೈತಿ. ಯಾಕಂದ್ರೆ ಇದು ರೈತ ಕುಲ ಅನ್ನೋದು ಇಡೀ ಜಗತ್ತಿನಾಗ ದೊಡ್ಡ ಕುಲ. ರೈತರ ರಕ್ಷಣೆ ಮಾಡ್ಬೇಕಾಗೈತಿ ನಾವ. ಯಾಕಂದ್ರ ಪರಿಸ್ಥಿತಿಗಳು ನಮ್ಮ ಹಂಗದಾವ. ನಮ್ಮನ್ನ ಯಾರು ಕೂಡ 79 ವರ್ಷದಿಂದ ಮೋಸ ಮಾಡ್ಯಾರ. ಎಲ್ಲ ವ್ಯವಸ್ಥೆ, ಈ ಕಾರ್ಯಾಂಗ ಮತ್ತು ಶಾಸಕಾಂಗ ಕಾನೂನು ಕೂಡ ಎಲ್ಲ ಕೂಡ ನಮಗೆ ಇಲ್ಲಿವರೆಗೆ 79 ವರ್ಷ ಬೆಳಿಗ್ಗೆ ರೇಟ್ ಇಲ್ಲ. ಅದಕ್ಕೆ ಒದ್ದಾಡ್ತು. ನಮ್ಮಲ್ಲ ನಮ್ ಕೆಲಸ ಮಾಡೋದು ಹೆಚ್ಚಾಗೈತಿ. ಬಂದು ಕೂಡ ರೈತರನ್ನ ಗೌರವಿಸಿ, ತಾವು ರೈತರ ಪೂಜಿಸಿ ಬಂದ್ರಿಪ್ಪ, ಬರ್ರಿ, ನಿಮ್ದು ಏನ್ ಬೇಕಾದ ಕೆಲಸ ಇರ್ಲಿ, ಇದು ಹಿಂಗೈತಿ ಇದು ಹಿಂಗೈತಿ ಖರೆ ಹೇಳಕ್ ಹೇಳಿರಿ. ಸುಳ್ಳು ಹೇಳಿ ರೊಕ್ಕ ಬಿಚ್ಚುವಂತದ, ಹಣ ಹುಚ್ಚುವಂತದ, ರೊಕ್ಕ ಕೊಡ್ಲಿ ಅಂತೇಳಿ ಏನಾರ ಸುಳ್ಳು ಹೇಳಿ ಕಳಿಸುವಂತದ್ ಮಾಡ್ರಿಪ್ಪ ಅಂತಂದ್ರ ಇನ್ನು ಮುಂದೆ ಈ ಆಟನ್ನ ನಾವು ಯಾವತ್ತೂ ಕರ್ನಾಟಕ ರಾಜ್ಯ ರೈತ ಸಂಘ ಒಪ್ಪುದಿಲ್ಲ. ನಾವು ಎಷ್ಟು ಗೌರವ ಕೊಡ್ತೋ ಆ ಗೌರವನ್ನ ಅಧಿಕಾರಿಗಳು ಉಳಿಸ್ಕುವಂಥದ್ದು ಆಗ್ಬೇಕು. ಅದಕ್ಕಾಗಿ ಇವೆಲ್ಲ ವಿಚಾರಗಳನ್ನ ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಡುತ್ತಾ ನಾಳೆ ಕಾರ್ಯಕ್ರಮವನ್ನ ನಾವು ವಾಪಸ್ ಪಡೆದೀವಿ. ಅವ್ರ ಕೇಸನ್ನು ವಾಪಸ್ ಪಡಿತೀವಿ ಅನ್ನುವಂತ ಏನು ಭರವಸೆಯನ್ನ ಇವತ್ತು ಮೀಡಿಯಾ ಮುಖಾಂತರ ಕೊಟ್ಟದಾರೋ ಆ ಕಾರಣಕ್ಕಾಗಿ ವಾಪಸ್ ಪಡೆಯತ್ತು. ನಮಗ ಮಾನವೀಯತೆ ಐತಿ ಬಹಳ. ನಾವು ಅತಿ ಆಗ ಮನಸ್ಸು ಕರಗತಕ್ಕಂಥ ಜನ. ಪಾಪ ಇರ್ ಬಿಡ್ರಪ್ಪ, ಕೇಳ್ಯಾರು, ಅದ್ರ ಮೇಲೆ ಯಾಕೆ ವರ್ಮ ಮಾಡೋದು, ಅವು ನಮ್ಮವ್ರದವರು, ಇನ್ನು ಮುಂದೆ ಅವರು ಸುಧಾರಣೆ ಆಗಲಿ, ನಾವು ಸುಧಾರಣೆ ಆಗೋಣ ಅಂತ ತಿಳ್ಕೋವ್ರ. ಆದ್ರೆ ನೀವು ಮೋಸ ಮಾಡ್ರಿ, ಕಲ್ತವ್ರ ಮೋಸ ಮಾಡಬಾರ್ದ. ಕಲಿತವ್ರ ಈ ದೇಶನ ರಕ್ಷಣೆ ಮಾಡ್ಬೇಕ. ನಮ್ಮಂತವ್ರು ಯಾರು ಕಲ್ತ ಎಜುಕೇಶನ್ ಅರ್ಧೋಟ್ ಬಂದಿದಾರೋ ಅವ್ರಿಗೆ ಸುಧಾರಣೆ ಮಾಡಿ, ತಮ್ಮ ಹಿಂಗಲ್ಲದ ಹಿಂಗ್ ಕೆಲಸ ಐತಿ ನಾವು ಮಾಡಿಕೊಡುತ್ತೋ, ಹಿಂಗ ತಕ್ಷಣ ಮಾಡಿಕೊಡುವಂಥದ್ದು ಮಾಡ್ರಿ. ನಾವ್ಯಾಕೆ ಬೈತು, ಏನು ಉದ್ಯೋಗ ಇಲ್ಲ ನಮಗ ಒಂದು ನಿಮಿಷ ಸಡುವಿಲ್ಲ. ರೈತರಿಗೆ ಒದ್ದಾಡಿ ಸಾಯ್ತಾರೋ. ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಂಡು ದಯವಿಟ್ಟು ನಮ್ಮ ರೈತರು ಕೂಡ ನಮ್ಮ ಬಾಯಿ ಶುದ್ಧಾಗಿ ಮಾತಾಡ್ನು. ಬೆಕ್ಕದ ಕೆಲಸ ತಗೊಂಡು ಅವ್ರನ್ನ ಘೇರಾವ ಹಾಕಿ ಅವ್ರ ತಹಸೀಲ್ದಾರ್ ಆಫೀಸ್ ಮುಂದೆ ಬಾಗಲ ಹಾಕಿ ಹೋರಾಟ ಮಾಡೋ ಕರೆ ಬಾಯಿಲೆ ಕೆಟ್ಟ ಶಬ್ದಗಳನ್ನು ಕೂಡ ಯಾರು ಕೂಡ ಅವಶ್ಯಕತೆ ಇಲ್ಲ. ಅದರಿಂದ ಯಾರು ಅಧಿಕಾರಿಗಳ ಮುಂದೆ ತಾವು ಬೇಸ್ಕೋಲ್ ರೀತಿ ಒಳಗೆ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ.